ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ 21ನೇ ಎಪಿಸೋಡ್ನಲ್ಲಿ ಸುಮಾರು ನಾವು 333 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 22ನೇ ಎಪಿಸೋಡ್ನಲ್ಲಿ 334 ಪ್ರಶ್ನೆ ಸಂಖ್ಯೆಯಿಂದ ಪಾಠವನ್ನು ಮುಂದುವರಿಸೋಣ. ಬ್ರಹ್ಮಾದಿಗಳು ಹರಿಯ ಮಹಿಮೆಯನ್ನು ಸಂಪೂರ್ಣ ಅರಿಯರು ಅಂತ ಅಕ್ರೂರ ಸ್ತೋತ್ರ ಮಾಡಿದ. ನೀರಿನಲ್ಲಿಯೂ ಕೃಷ್ಣ ಬಲರಾಮರನ್ನು ಕಂಡ, ಮೇಲೆ ಬಂದ ಅಲ್ಲಿಯೂ ಕಂಡ, ರಥದಲ್ಲಿ ಕುಳಿತದ್ದನ್ನು ಪುನಃ ಮುಳುಗಿದ ಅಲ್ಲಿಯೂ ಕಂಡ, ಆ ಮಹಿಮೆಯನ್ನು ಕಂಡು ಸ್ತೋತ್ರ ಮಾಡಿದ್ದಾನೆ. ಬ್ರಹ್ಮಾದಿಗಳು ಕೂಡ ಹರಿಯ ಮಹಿಮೆಯನ್ನು ಸಂಪೂರ್ಣ ತಿಳಿಯರು. ಇದನ್ನು ಹೇಗೆ ಸಮರ್ಥನೆ ಮಾಡಲಾಗಿದೆ? ಮಹಾಲಕ್ಷ್ಮಿಯ ಸ್ವರೂಪವನ್ನು ಜಯತೀರ್ಥರು ಪ್ರಮಾಣ ಪದ್ಧತಿ ಅನ್ನುವ ಗ್ರಂಥ ಹೇಳಿದ್ದಾರೆ. ಮಹಾಲಕ್ಷ್ಮಿಯ ಜ್ಞಾನ ಅಂದ್ರೇನು? ಅನಾಲೋಚನೇಪಿ ಸರ್ವ ವಿಷಯಕಂ ತಜ್ಞಾನಂ. ಅನಾಲೋಚನೇಪಿ, ನಾರ್ಮಲ್ಲಾಗಿ ಸುಮ್ಮನೆ ಕೂತಿದ್ರು ಸಹಿತ ಇಡೀ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತಾ ಇದೆ, ವಾಟ್ ಈಸ್ ಗೋಯಿಂಗ್ ಆನ್, ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಬೆಂಗಳೂರು, ನಾಟ್ ಓನ್ಲಿ ಇನ್ ಅಥಣಿ, ಎಂಟೈರ್ ಬ್ರಹ್ಮಾಂಡ ಯಾರೇನು ಮಾಡ್ತಿದ್ದಾರೆ, ಏನು ನಡೆದಿದೆ ಎಲ್ಲವೂ ಮಹಾಲಕ್ಷ್ಮಿಯ ಜ್ಞಾನಕ್ಕೆ ಗೋಚರವಾಗ್ತದೆ. ಇಂತಹ ಮಹಾಜ್ಞಾನಿ ಯಾರು? ಮಹಾಲಕ್ಷ್ಮಿ. ಅವಳು ಮಹಾಜ್ಞಾನ, ನಮ್ಮದೆಲ್ಲ ಅಜ್ಞಾನನೇ. ಯಾರೋ ಒಬ್ಬರು ಮನೆಗೆ ಬಂದಾಗ ಆ ಒಂದು ಮಗು ಹೇಳಿತು, ಸ್ಕೂಲಿಗೆ ಹೋಗ್ತಕ್ಕಂಥದ್ದು, ಅಂಕಲ್ ಮೊನ್ನೆ ನನಗೆ ಮೆಮೊರಿ ಟೆಸ್ಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಅಂಕಲ್. ಹೌದೇನೋ, ವೆರಿ ನೈಸ್, ಶಾಬಾಷ್, ಎಲ್ಲಿ ಆ ಸರ್ಟಿಫಿಕೇಟ್ ಸ್ವಲ್ಪ ತೊಗೊಂಬರ್ತೀಯ ನೋಡೋಣ ಅಂತ ಕೇಳ್ತಾರೆ. ಆ ಫಸ್ಟ್ ರ್ಯಾಂಕ್ ಬಂದ ವ್ಯಕ್ತಿ ಹೇಳಿದ ಮೆಮೊರಿ ಟೆಸ್ಟ್ನಲ್ಲಿ, ಅಂಕಲ್ ಅದು ಎಲ್ಲಿಟ್ಟಿದೆ ಅಂತ ಸಿಗ್ತಾ ಇಲ್ಲ ಸರ್ಟಿಫಿಕೇಟು. ಇದು ನಮ್ಮ ಪರಿಸ್ಥಿತಿ. ಮೆಮೊರಿ ಟೆಸ್ಟ್ನಲ್ಲಿ ಫಸ್ಟ್ ರ್ಯಾಂಕು, ಸರ್ಟಿಫಿಕೇಟ್ ಎಲ್ಲಿಟ್ಟಿದ್ದಾನೆ ನೆನಪಿಲ್ಲ ಅವನಿಗೆ. ನಮ್ಮ ಜ್ಞಾನ, ಮಹಾಲಕ್ಷ್ಮಿ ಜ್ಞಾನ ಆ ರೀತಿ ಇದಲ್ಲ. ಅನಾಲೋಚನೆಗೆ ಸರ್ವ ವಿಷಯಕಂ ತಜ್ಞಾನಂ. ಇಂತಹ ಮಹಾಲಕ್ಷ್ಮಿಗೂ ಕೂಡ ಹರಿಯು ತನ್ನನ್ನು ತಾನು ಸ್ವತಂತ್ರವಾಗಿ ಪೂರ್ತಿಯಾಗಿ ತಿಳಿದಷ್ಟು ಲಕ್ಷ್ಮಿಯು ತಿಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಲಕ್ಷ್ಮಿ ತಿಳಿಲಿಕ್ಕಾಗ್ತಾ ಇಲ್ಲ. ಅವಳು ಕೂಡ ಸ್ವಲ್ಪ ಭಗವಂತನಿಗಿಂತ ಕಡಿಮೆ ರೀತಿಯಲ್ಲಿ ತಿಳ್ಕೊಂಡಿದ್ದಾಳೆ. ದೇವರು, ಕೃಷ್ಣನು, ಭಗವಂತನು, ಹರಿಯು ತನ್ನನ್ನು ತಾನು ಹೇಗೆ ತಿಳಿದಿದ್ದಾನೆ ಸ್ವತಂತ್ರವಾಗಿ, ಸಂಪೂರ್ಣವಾಗಿ, ಅಷ್ಟು ಸರಿಯಾದ ಸಂಪೂರ್ಣ ತಿಳುವಳಿಕೆ ಸ್ವತಂತ್ರವಾಗಿ ಮಹಾಲಕ್ಷ್ಮಿಗೂ ಜ್ಞಾನ ಬರೋದಿಲ್ಲ. ಬ್ರಹ್ಮನು ತಿಳಿಯಲಾರ, ಇನ್ನು ಉಳಿದವರು ಪಾಡೇನು. ಆದರೂ ಹರಿಯ ಅನುಗ್ರಹದಿಂದ ಎಲ್ಲರೂ ಕೂಡ ತಮ್ಮ ಯೋಗ್ಯತಾನುಸಾರ ಸ್ವಲ್ಪ ಸ್ವಲ್ಪ ಅರಿವನ್ನು ಪಡೆಯುತ್ತಾರೆ ಅನ್ನುವ ಈ ಸಂಗತಿ ಮಾಹಾತ್ಮ್ಯ ಗ್ರಂಥದಲ್ಲಿ ಉಂಟು ಅಂತ ಶ್ರೀಮದಾಚಾರ್ಯ ನಮ್ಮ ಗಮನಕ್ಕೆ ತರ್ತಾ, ಯಥಾ ಹರಿಸ್ವಮಾತ್ಮಾನಂ ವೇದ ತದ್ವದ್ರಮಾಪಿನ ಬ್ರಹ್ಮಾಚ ಕುತಯೇ ವಾನ್ಯೇ ವಿದಂತೇವ ತಥಾಪಿತು. ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ತಿಳಿಸಿ ಸಾಧ್ಯವಾಗ್ತಾ ಇಲ್ಲ, ಇನ್ನು ಉಳಿದವರು ಪಾಡೇನಪ್ಪ ಅಂತ ಆ ಸ್ತೋತ್ರ ಮಾಡಿದ್ದಾನೆ ಅಕ್ರೂರ. ಆ ಸ್ತೋತ್ರದಲ್ಲಿ ಮತ್ತೊಂದು ಮಾತನ್ನು ಹೇಳಿದ. ಭಗವಂತ ಆಯಾ ಕಾಲಕ್ಕನುಸಾರವಾಗಿ ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ವೇದವ್ಯಾಸ ಮುಂತಾಗಿ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಈ ಹರಿ ಅವತಾರಗಳ ಸ್ವರೂಪ ಏನು, ಅವತಾರ ರೂಪಗಳ ಸ್ವರೂಪ ಏನು ಅನ್ನೋ ಒಂದು ಪ್ರಶ್ನೆ. ಯಾಕೆ ಅವತಾರಕ್ಕೆ ತಾಳ್ತಾನೆ? ಅದು ರಾಮನೇ ಇರಲಿ, ಕೃಷ್ಣನೇ ಇರಲಿ, ಅದರ ಮುಖ್ಯ ಉದ್ದೇಶ, ಮೂಲ ಉದ್ದೇಶ ದುಷ್ಟ ಶಿಕ್ಷಣ, ದುಷ್ಟರನ್ನು ನಾಶ ಮಾಡುವುದು, ಶಿಷ್ಟರನ್ನು ರಕ್ಷಣೆ ಮಾಡತಕ್ಕಂಥದ್ದು. ಹೀಗೆ ಆಯಾ ಕಾಲಕ್ಕನುಗುಣವಾಗಿ ರಾಮಕೃಷ್ಣ ಅವತಾರಗಳನ್ನು ತಾಳ್ತಾನೆ. ಇಲ್ಲಿ ಒಂದು ಮಾತನ್ನು ಗಮನಿಸ್ತಕ್ಕಂಥದ್ದು, ಏನು ರಾಮಾವತಾರ ತಳೆದ ಅಥವಾ ಕೃಷ್ಣಾವತಾರ ತಳೆದಿದ್ದಾನೆ, ಆ ಅವತಾರ ಸಮಾಪ್ತಿಯ ಕಾಲದಲ್ಲಿ ಆ ರೂಪ ಹೊರಟು ಹೋಯಿತು, ನಾಶವಾಯಿತು, ಮತ್ತೆ ಆ ರೂಪ ಇಲ್ಲವೇ ಇಲ್ಲ ಅಂತ ಭಾವಿಸಬಾರದು. ಹೊಸ ಸಂಗತಿ ಇದೊಂದು.
ಇದನ್ನು ಚಿಂತನೆ ಮಾಡತಕ್ಕಂಥದ್ದು ತತ್ವನಿರ್ಣಯ ಗ್ರಂಥದ ಮೂಲಕ ಆಚಾರ್ಯರು ತಿಳಿಸಿಕೊಡ್ತಾರೆ. ಭಗವಂತನ ಮೂಲ ರೂಪಕ್ಕೆ ಯಾವ ರೀತಿ ನಾಶ ಇಲ್ಲ, ಅವತಾರ ರೂಪಕ್ಕೂ ಕೂಡ ನಾಶ ಇಲ್ಲ. ಮತ್ತು ರಾಮನ ರೂಪ, ಕೃಷ್ಣನ ರೂಪ, ವ್ಯಾಸರ ರೂಪ ಹಾಗೇ ಇದೆ ಅಂತ ಅನ್ನೋಂಗಿತ್ತು ಜನರ ಕಣ್ಣಿಗೆ ಕಾಣಿಸ್ಬೇಕಾಯ್ತಲ್ಲ. ಹಾಗಾದ್ರೆ ಕಾಣಿಸೋದಿಲ್ಲ ಅಷ್ಟೇ. ಆ ಹರಿಯ ಅವತಾರಗಳಲ್ಲಿ ಶರೀರವನ್ನು ಸ್ವೀಕರಿಸ್ತಾನೆ ಅಂತ ತಿಳ್ಕೊಳ್ತೀವಿ. ಮೂಲ ರೂಪದಂತೆ ಈ ಅವತಾರ ರೂಪಗಳಿಗೂ ಕೂಡ ಎಂದೂ ಉತ್ಪತ್ತಿಯಾಗಲಿ ನಾಶವಾಗಲಿ ಇಲ್ಲವೇ ಇಲ್ಲ. ಅನಾದಿ ನಿತ್ಯವಾಗಿರತಕ್ಕಂಥದ್ದು. ತನ್ನ ಅನಾದಿ ನಿತ್ಯವಾದ ಆ ರೂಪವನ್ನು ಏನು ಅವತಾರ ಅಂತ ಕರಿತೇವೆ, ರಾಮಾವತಾರ ಕಾಲ, ಅಲ್ಲಿ ಅದನ್ನು ಪ್ರಕಟಗೊಳಿಸ್ತಾನೆ. ಎಂಡಿಗೆ ಅವತಾರ ಕಾಲ ಸಮಾಪ್ತಿ ಆಯಿತು ಅಂತ ಹೇಳುವಾಗ ಅದನ್ನು ಮರೆ ಮಾಡ್ತಾನೆ ಅಷ್ಟೇ. ಜನರ ಕಣ್ಣಿಗೆ ಕಾಣಿಸೋದಿಲ್ಲ, ಉಂಟದು, ಅಲ್ಲಿಯೇ ಉಂಟು, ಯಾವಾಗಲೂ ಉಂಟು ಅಂತ ಅರ್ಥ. ಹಾಗೇ ಕೃಷ್ಣಾವತಾರವೂ ಸಹಿತ ಅವತಾರ ಸಮಯದಲ್ಲಿ ಅದನ್ನು ವ್ಯಕ್ತಗೊಳಿಸ್ತಾನೆ, ಸಮಾಪ್ತಿಯ ಸಮಯದಲ್ಲಿ ಅದನ್ನು ಮರೆ ಮಾಡ್ತಾನೆ. ಹೀಗೆ ಅದನ್ನು ಶ್ರೀಮದ್ ಆಚಾರ್ಯರು ಭೃತಾಮೇವ ಬಿಭರ್ತೀಶೋ ಹ್ಯವತಾರತನುಂ ಸದಾ ಬಿಭರ್ತೀತ್ಯುಚ್ಯತೆ ಥಾಪಿ ಮೋಹಾಯ ವ್ಯಕ್ತ್ಯಪೇಕ್ಷಯ. ಎರಡು ಕಾರಣಗಳಿಂದ ಈ ವಿಚಾರವನ್ನು ನಾವು ತಿಳಿಯತಕ್ಕಂಥದ್ದು. ಒಂದು, ಹರಿವು ತನ್ನ ಸ್ವರೂಪದ ಶರೀರವನ್ನು ಆಯಾ ಅವತಾರ ಕಾಲದಲ್ಲಿ ವ್ಯಕ್ತ ಮಾಡುತ್ತಾನೆ, ಇದೊಂದು ಅಭಿಪ್ರಾಯ. ತನ್ನ ಸ್ವರೂಪ ಶರೀರವನ್ನೇ ರಾಮಾವತಾರ ಅಲ್ಲಿ ವ್ಯಕ್ತ ಮಾಡಿದ, ಕೃಷ್ಣಾವತಾರ ಅಲ್ಲಿ ವ್ಯಕ್ತ ಮಾಡಿದ. ಇನ್ನೊಂದು, ಅಸುರ ಮೋಹನಕ್ಕಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಭಗವಂತನ ಅವತಾರ ತನ್ನ ಮೂಲ ರೂಪ ಸ್ವರೂಪದಂತೆ ಅವತಾರ ರೂಪಗಳು ಕೂಡ ಪರ್ಮನೆಂಟ್, ಫಿಕ್ಸ್, ಯಾವಾಗಲೂ ಇವೆ ಅಂತ ಅರ್ಥ. ಅದು ಆವಾಗಲೇ ಬಂದದ್ದು ರಾಮಾವತಾರದಲ್ಲಿ ಮತ್ತೆ ಹೋಯಿತು, ಕೃಷ್ಣಾವತಾರದಲ್ಲಿ ಕೃಷ್ಣನ ರೂಪ ಬಂದದ್ದು ಅಲ್ಲ, ಯಾವಾಗಲೂ ಉಂಟು ಅಂತ ತಿಳಿಬೇಕು ಅಂತ ಒಂದು ವಿಶೇಷ ಸಂಗತಿಯನ್ನು ನಮ್ಮ ಗಮನಕ್ಕೆ ಶ್ರೀಮದ್ ಆಚಾರ್ಯರು ತತ್ವನಿರ್ಣಯದ ಮಾತಿನ ಮೂಲಕ ತಂದು ಕೊಟ್ಟಿದ್ದಾರೆ. ಕೃಷ್ಣನು ಅಕ್ರೂರನಿಗೆ ಏನೆಂದು ಪ್ರಶ್ನಿಸಿದನು? ಸ್ತೋತ್ರ ಮಾಡಿದ. ಅವನು ನೋಡಿದ ಅಕ್ರೂರನನ್ನು ಏನೋ ಸ್ವಲ್ಪ ಆಶ್ಚರ್ಯಗೊಂಡು ಕಾಣಿಸ್ತು ಕೃಷ್ಣನಿಗೆ. ಏನಪ್ಪಾ ಅಕ್ರೂರ, ಏನಾದರೂ ಆಶ್ಚರ್ಯ ಸಂಗತಿ ಕಂಡು ಬಂತೋ ಹೇಗೆ? ನೀನು ನೋಡಿದ್ರೆ ಸ್ವಲ್ಪ ಹಾಗೆ ಅನಿಸ್ತಾ ಇದೆಯಲ್ಲ. ಅಕ್ರೂರನು ಏನೆಂದು ಉತ್ತರಿಸಿದನು? ಭಗವಂತ, ಪ್ರಭು, ಅತ್ಯದ್ಭುತ ವಿಶ್ವರೂಪ ವ್ಯಕ್ತಿ ನೀನು. ನಿನ್ನನ್ನೇ ಎದುರು ಕಾಣಿಸ್ತಿರುವಾಗ, ನಾನು ನೋಡ್ತಿರುವಾಗ ನನಗೆ ಕಾಣದೇ ಇರತಕ್ಕಂಥದ್ದು ಯಾವುದಿದೆ? ಎಲ್ಲವೂ ನಿನ್ನಲ್ಲಿ ಉಂಟು ಅಂತ ಅರ್ಥ, ಎಲ್ಲವೂ ನಿನ್ನಲ್ಲಿ ಕಂಡಿದೆ ಅಂತ ಅರ್ಥ. ಆ ಉತ್ತರವನ್ನು ಕೊಟ್ಟಿದ್ದಾನೆ. ಅಕ್ರೂರನು ರಾಮಕೃಷ್ಣರನ್ನು ಮಥುರೆಗೆ ಯಾವ ಸಮಯಕ್ಕೆ ಕರೆತಂದಿದ್ದಾನೆ? ಸಂಜೆಯ ಸಮಯಕ್ಕೆ ಅಕ್ರೂರನು ರಾಮಕೃಷ್ಣರನ್ನು ಕರೆತಂದಿದ್ದಾನೆ. ಅಕ್ರೂರನು ಕೃಷ್ಣನಿಗೆ ಏನೆಂದು ವಿನಂತಿಸಿದನು? ಪ್ರಭು, ನಿನ್ನ ಪಾದಧೂಳಿಯಿಂದ ಕುಲಕೋಟಿಗಳು ಉದ್ಧಾರಗೊಳ್ಳುತ್ತವೆ. ದಯವಿಟ್ಟು ನನ್ನ ಮನೆಗೆ ಬಂದು ಸ್ವಲ್ಪ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅನುಗ್ರಹಿಸಬೇಕು ಅಂತ ವಿನಿಸಿದ್ದಾನಂತೆ. ಕೃಷ್ಣ ಏನು ಉತ್ತರ ಕೊಟ್ಟ? ಹೇಳಿದ ಕೃಷ್ಣ, ಬರ್ತೇನೆ ಅಕ್ರೂರ ನಿನ್ನ ಮನೆಗೆ, ಬಟ್ ಈಗಲ್ಲ, ಮತ್ತೆ. ನಾನೀಗ ಬಂದ ಮುಖ್ಯ ಉದ್ದೇಶ ಏನು? ಕಂಸ ಸಂಹಾರ ಆಗಬೇಕು, ದುಷ್ಟ ಸಂಹಾರ ಆಗಬೇಕು. ಈ ಪ್ರಮುಖ ಕರ್ತವ್ಯ ನಿರ್ವಹಿಸಿ ಮತ್ತೆ ಬರ್ತೇನೆ. ಇದನ್ನು ತಿಳಿತಕ್ಕ ಸಂದೇಶ ಏನು? ಅದು ರಾಮಾವತಾರನೇ ಇರಲಿ, ಕೃಷ್ಣಾವತಾರನೇ ಇರಲಿ, ಭಗವಂತನ ಅವತಾರ ಕಾರ್ಯದ ಮುಖ್ಯ ಉದ್ದೇಶ ಕಂಸಾದಿಗಳಂತಹ ದುಷ್ಟರ ಸಂಹಾರ ಹಾಗೂ ಪ್ರಜೆಗಳ ರಕ್ಷಣೆ. ಅದಕ್ಕಾಗಿ ಮೊದಲು ಆ ಕಾರ್ಯವನ್ನು ನಿರ್ವಹಿಸಬೇಕು. ಜನರಿಂದ ಆತಿಥ್ಯ ಸ್ವೀಕಾರ, ಸನ್ಮಾನ, ಗೌರವ ಇದೆಲ್ಲ ಮತ್ತೆ. ಇದನ್ನು ತಿಳಿಸಬೇಕಾಗಿದೆ ಭಗವಂತನಿಗೆ. ರಾಮಾವತಾರ ಕಾಲದಲ್ಲಿಯೂ ಕೂಡ ವಿಶ್ವಾಮಿತ್ರ ಕರ್ಕೊಂಡ್ಬರ್ತಾರೆ ರಾಮ ಲಕ್ಷ್ಮಣರನ್ನು. ನೋಡಿಪ್ಪ ರಾಜಕುಮಾರರೇ, ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಈ ವಿಘ್ನನಾಶಕರಾಗಿರ್ತಕ್ಕಂತಹ ಯಾಗನಾಶಕರಾಗಿರ್ತಕ್ಕಂತಹ ರಾಕ್ಷಸರನ್ನು ಸಂಹಾರ ಮಾಡಿರಂತೆ, ಸ್ವಲ್ಪ ಇವತ್ತು ರೆಸ್ಟ್ ತಗೊಳ್ರಿ. ರಾಮ ಹೇಳ್ತಾನೆ, ನೋ ಗುರುಗಳೇ, ಆ ರೀತಿ ಅಲ್ವೇ ಇಲ್ಲ, ಬೇಡ, ಇವತ್ತಿನಿಂದಲೇ ಪ್ರಾರಂಭ ಆಗಲಿ. ಆ ಯಾಗ ಕಾರ್ಯ ಪ್ರಾರಂಭ ಮಾಡಿರಿ, ಕಾರ್ಯಾಚರಣೆ ಇವತ್ತಿಂದಲೇ ನಾವು ಪ್ರಾರಂಭಿಸ್ತೇವೆ ಅಂತ ಹೇಳಿದಂತೆ. ಇದರ ತಾತ್ಪರ್ಯ ಕರ್ತವ್ಯ ಪ್ರಜ್ಞೆ, ಕಾರ್ಯ ಗೌರವ, ಕಾರ್ಯ ತತ್ಪರತೆ ಕೃಷ್ಣನಲ್ಲಿ ಇದ್ದಂತೆ ರಾಮನಲ್ಲಿಯೂ ಇತ್ತು ಅನ್ನೋ ಮಾತು ನಾವು ನೋಡ್ತಕ್ಕಂಥದ್ದು. ಅದಕ್ಕಾಗಿ ಕೃಷ್ಣ ಹೇಳಿದ, ಕುರು ಕರ್ಮೈವ ತಸ್ಮಾತ್ವಂ, ಅಂದರೆ ಡೂ ಯುವರ್ ಡ್ಯೂಟಿ ಫಸ್ಟ್, ರೆಸ್ಟ್ ನೆಕ್ಸ್ಟ್. ಈ ತತ್ವವನ್ನು ಅಳವಡಿಸ್ಕೊಂಡು ಬಿಟ್ಟರೆ ಸುಂದರ ಸಮಾಜ ನಿರ್ಮಾಣ. ಇವತ್ತೆಲ್ಲ ವ್ಯತ್ಯಾಸ ಆಗಿಬಿಟ್ಟಿದೆ. ಯಾವ್ಯಾವುದೋ ಕಾನ್ಫರೆನ್ಸು,
ಮೀಟಿಂಗು, ಸೆಮಿನಾರು, ಏನೆಲ್ಲ ಫಂಕ್ಷನ್ ನಡೀತದೆ ಅಲ್ಲೆಲ್ಲ ಹೋದಾಗ ಏನಾಗ್ತದೆ, ಒನ್ ಡೇ ಪ್ರೋಗ್ರಾಮ್. ಫಸ್ಟ್ ಹಾಫ್ ಓಪನಿಂಗ್ ಸೆರೆಮನಿ, ಸೆಕೆಂಡ್ ಹಾಫ್ ಕ್ಲೋಸಿಂಗ್ ಸೆರೆಮನಿ, ಮಧ್ಯದಲ್ಲಿ ಒಂದಷ್ಟು ಲಂಚ್ ಬ್ರೇಕು, ಇವರು ಶಾಪಿಂಗು ಮಾರ್ಕೆಟಿಂಗು ಎಲ್ಲ ಮುಗಿಸ್ಕೊಂಡು TAD ತೊಗೊಂಡು ಬಂದುಬಿಡ್ತಾರೆ, ಮುಗೀತು. ಕರ್ತವ್ಯದ ಉದ್ದೇಶ ಏನುಂಟು ಗೊತ್ತಿಲ್ಲ, ಅದೆಷ್ಟು ಸಫಲವಾಯಿತು ಅದು ಗೊತ್ತಿಲ್ಲ. ಸುಮ್ಮನೆ ಮೀಟಿಂಗ್ ಮಾಡಬೇಕು, ಮಾಡಿದ್ದಾರೆ, ಖರ್ಚು ಹಾಕಿದ್ದಾರೆ, ಇಷ್ಟು ಖರ್ಚಾಗಿದೆ ಅಂತ ಅಷ್ಟೇ. ಕರ್ತವ್ಯ ಪ್ರಜ್ಞೆ ಜಾಗೃತ ಆಗಿಲ್ಲ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು, ಆ ಚಿಂತನೆ ಖಂಡಿತ ತಂದುಕೊಳ್ಬೇಕನ್ನೋ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಇದರಿಂದ ತಿಳ್ಕೊಂಡ್ರೆ, ಕರ್ತವ್ಯ ಪ್ರಜ್ಞೆ ಜಾಗೃತಗೊಳಿಸಿಕೊಂಡ್ರೆ ಸಮಾಜ ಅತ್ಯಂತ ಮುಂದುವರಿತಕ್ಕ ಸಂದರ್ಭ ನಿರ್ಮಾಣವಾಗ್ತಾ ಇದೆ ಅನ್ನೋದನ್ನು ಈ ಮೂಲಕ ತಿಳಿಯಬಹುದಾಗಿದೆ. ಶ್ರೀಕೃಷ್ಣ.